ರೀತಿಯಾಗಿ ಪಳಪಳನೆ ಹೊಳೆಯುವಂತಹ ಮಡಿಕೆಗಳನ್ನ ನೀವು ದಾರಿಗಳಲ್ಲಿ ಕೂಡ ನೋಡ್ತಾ ಇರ್ತೀರಾ. ಇಲ್ಲಿರುವಂಥ ಬಣ್ಣವೇ ಬೇರೆ, ಇಲ್ಲಿರುವಂಥ ಬಣ್ಣವೇ ಬೇರೆ. ನೊರೆ ಉಕ್ಕು ಬರ್ತದೆ. ಇದನ್ನು ತಯಾರಿಸಿರೋದು ಸಿಮೆಂಟ್ ಅಂತ. ಇದು ಎಷ್ಟರ ಮಟ್ಟಿಗೆ ನಮಗೆ ಆರೋಗ್ಯಕ್ಕೆ ಸಪೋರ್ಟ್ ಮಾಡುತ್ತೆ ಅಥವಾ ಹಾನಿಕರ ಆಗುತ್ತೆ? ನೀವು ಸಾಧಾರಣ ಮಡಿಕೆನಲ್ಲೂ ಕೆಮ್ಮಣ್ಣಲ್ಲೇ ಬಣ್ಣ ಹಾಕ್ತಾರೆ, ಆ ಬಣ್ಣ ಆದರೆ ಓಕೆ, ಆದರೆ ಇದು ಅದಲ್ಲ. ಮಣ್ಣಿನ ಮಡಿಕೆ ಇದು ಅಸಲಿಯೋ ನಕಲಿಯೋ? ಆಂದೋಲನ ರಿಯಾಲಿಟಿ ಚೆಕ್ನಲ್ಲಿ ನೋಡೋಣ ಬನ್ನಿ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಬೇಸಿಗೆಯ ತಾಪಕ್ಕೆ ಜನರು ನೈಸರ್ಗಿಕ ಫ್ರಿಡ್ಜ್ ಮಣ್ಣಿನ ಮಡಿಕೆಗಳ ಮೊರೆ ಹೋಗ್ತಿದ್ದಾರೆ. ಆದರೆ ನೀವು ಕುಡಿಯುವ ಆ ನೀರು ಸುರಕ್ಷಿತವೇ? ಮೈಸೂರಿನ ರಸ್ತೆ ಬದಿಯಲ್ಲಿ ಸಿಗುವ ಆಕರ್ಷಕ ಮಡಿಕೆಗಳು ಮಣ್ಣಿನದ್ದೇ ಅಥವಾ ಕೆಮಿಕಲ್ ಮಿಶ್ರಿತವೇ? ಈ ಬಗ್ಗೆ ಆಂದೋಲನ ತಂಡ ನಡೆಸಿದ ಗ್ರೌಂಡ್ ರಿಪೋರ್ಟ್ ಇಲ್ಲಿದೆ ನೋಡಿ. ಬೇಸಿಗೆ ಬಂದಾಗಿದೆ. ಈ ನಡುವೆ ಬಿಸಿಲಿನ ತಾಪಕ್ಕಾಗಿ ಈಗ ಜನರು ಕೂಡ ಏನು ಮಾಡ್ತಾ ಇದ್ದಾರೆ, ಒಂದು ಕಡೆ ಹಣ್ಣುಗಳನ್ನು ಸೇವಿಸುವಂತಾಗಿರ್ಬೋದು ಅಥವಾ ಇನ್ನೊಂದು ಕಡೆ ಮಣ್ಣಿನಿಂದ ಮಾಡಿರುವಂತಹ ಮಡಿಕೆಯಲ್ಲಿ ನೀರನ್ನು ಕುಡಿಯುವಂಥ ಪದ್ಧತಿ ಈ ಹಿಂದಿನಿಂದಲೂ ಕೂಡ ಇದೆ. ಸೊ ಹೀಗಾಗಿ ಈಗಿನ ಒಂದು ಜನ್ರೇಷನ್ನಲ್ಲಿ ನಾವು ಎಲ್ಲ ಕಡೆ ನೋಡ್ಬೋದು, ಈ ರೀತಿಯಾಗಿ ಪಳಪಳನೆ ಹೊಳೆಯುವಂತಹ ಮಡಿಕೆಗಳನ್ನ ನೀವು ಎಲ್ಲ ದಾರಿಗಳಲ್ಲಿ ಕೂಡ ನೋಡ್ತಾ ಇರ್ತೀರಾ. ಅಂತಂದರೆ ಎಲ್ಲೇ ಹೋಗ್ಬೇಕಾದ್ರೂ ಪ್ರಮುಖವಾದಂಥ ಸರ್ಕಲ್ಗಳಾಗಿರ್ಬೋದು ಅಥವಾ ಎಲ್ಲೆಲ್ಲಿ ಜನರು ಹೆಚ್ಚಾಗಿ ಓಡಾಡ್ತಾರೆ ಅಲ್ಲೆಲ್ಲವೂ ಕೂಡ ಈ ರೀತಿಯಾದಂಥ ಮಡಿಕೆಗಳನ್ನು ಕೂಡ ನೀವು ನೋಡಿರ್ತೀರಿ. ಇಲ್ಲಿರುವಂಥ ಮಡಿಕೆ ನೋಡಿ, ಇದು ಇಲ್ಲಿರುವಂಥ ಬಣ್ಣವೇ ಬೇರೆ, ಇಲ್ಲಿರುವಂಥ ಬಣ್ಣವೇ ಬೇರೆ. ಅಂದರೆ ಮಣ್ಣಿನಿಂದ ಮಾಡಿರುವಂಥ ಮಡಿಕೆ ಎನ್ನುವಂತ ಹೇಳ್ತಿದ್ದಾರೆ. ಆದರೆ ಮಣ್ಣಿನಿಂದ ಮಾಡಿದ್ರೂ ಸಹ ಇದರ ಮೇಲೆ ಈ ರೀತಿಯಾದಂಥ ಒಂದು ಬಣ್ಣವನ್ನು ಕೂಡ ಹಾಕಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ನಮಗೆ ಆರೋಗ್ಯಕ್ಕೆ ಸಪೋರ್ಟ್ ಮಾಡುತ್ತೆ ಅಥವಾ ಹಾನಿಕರ ಆಗುತ್ತೆ ಅನ್ನುವಂಥದ್ದನ್ನು ತಿಳಿಸಲಾಗುವುದು. ನೋಡಿ, ಹೀಗೆ ಮೈಸೂರಿನ ಕಲಾಮಂದಿರದ ಪಕ್ಕದಲ್ಲಿರುವಂಥ ರಸ್ತೆಯಲ್ಲಿ ನೀವೇನಾದರೂ ಈ ರಸ್ತೆಯಲ್ಲಿ ಬಂದರೆ ಉದ್ದಕ್ಕೂ ಸಹ ಇಲ್ಲಿ ಮಣ್ಣಿನಿಂದ ಮಾಡಿರುವಂಥ ಮಡಿಕೆ ಅಂತ ಹೇಳಿ ಮಾರಾಟ ಮಾಡ್ತಾ ಇದ್ದಾರೆ. ಅಂದರೆ ಇಲ್ಲಿ ಬರೋರಂತೆಲ್ಲವೂ ಸಹ ಅಂದರೆ ಬೇರೆ ರಾಜ್ಯಗಳಿಂದ ಬಂದಿರುವಂಥವ್ರು, ಗುಜರಾತ್ನಿಂದ, ರಾಜಸ್ಥಾನದಿಂದ, ಅಲ್ಲಿಂದ ಇಲ್ಲಿಗೆ ಬಂದು ಮಡಿಕೆಗಳನ್ನು ಮಾರುವಂತಹ ಒಂದು ವೃತ್ತಿಯನ್ನು ಭಾಳಷ್ಟು ವರ್ಷಗಳಿಂದಲೂ ಕೂಡ ಮಾಡ್ತಾ ಇದ್ದಾರೆ. ಸೊ ಅದು ಮಡಿಕೆಗಳ ಜೊತೆಗೆ ಬೇರೆ ಬೇರೆ ವಸ್ತುಗಳು ಕೂಡ ಇದೆ. ಆದರೆ ಈ ಒಂದು ಬೇಸಿಗೆಯಲ್ಲಿ ಇದು ಮಣ್ಣಿನಿಂದ ಮಾಡಿರುವಂಥದ್ದು ಅನ್ನುವಂಥ ನಿಟ್ಟಿನಲ್ಲಿ ಜನರು ಇದರ ಒಂದು ಬಣ್ಣವನ್ನು ನೋಡ್ಬಿಟ್ಟು ತಗೊಂಡು ಹೋಗ್ತಾ ಇದ್ದಾರೆ. ಆದರೆ ಇಲ್ಲಿ ಈ ಮಡಿಕೆಗಳಿಗೆ ಯಾಕೆ ಈ ಬಣ್ಣವನ್ನು ಬಳಸ್ತಾರೆ ಎನ್ನುವಂಥದ್ದು ಕೂಡ ಪ್ರಶ್ನೆ ಇರುವಂಥದ್ದು. ಇದು ನಿಜವಾಗಿಯೂ ಕೂಡ ಮಣ್ಣಿನಿಂದಲೇ ಮಾಡಿರುವಂಥದ್ದಾ ಅಥವಾ ಅದಕ್ಕೆ ಬಳಸುವಂಥ ಕೆಮಿಕಲ್ ಆರೋಗ್ಯಕ್ಕೆ ಯಾವುದೇ ರೀತಿಯಾದಂಥ ಸಮಸ್ಯೆ ಉಂಟಾಗೋದಿಲ್ವಾ ಎನ್ನುವಂಥದ್ದನ್ನು ಕೂಡ ಖುದ್ದಾಗಿ ನಾನೇ ಕೂಡ ತೋರಿಸ್ತೇನೆ. ಇಲ್ಲಿ ಮಾರಾಟವಾಗುವಂಥ ಮಡಿಕೆ ನೋಡಿ, ಈ ಮಡಿಕೆಯನ್ನು ತೆಗೆದುಕೊಳ್ತಾ ಇದ್ದೇನೆ. ಇದರ ಬೆಲೆ ಕೇಳ್ತೀನಿ ಎಷ್ಟು ಅಂತ. ಸರ್, ಇದರ ಬೆಲೆ ಎಷ್ಟು ಸರ್? ಎಷ್ಟು ಬೆಲೆ? 300 ಕಡಿಮೆ ಇಲ್ವಾ? ಸೊ ಓಕೆ, 280 ತರ್ತೀರಾ? 300 ರೂಪಾಯಿ ಸರ್, ತಗೊಳ್ಳಿ. 300 ಇದೆ. ಸೊ ಇದು ಪ್ಯೂರ್ಲಿ ಮಣ್ಣಿನಿಂದ ಮಾಡಿರೋದಾ ಸರ್? ಸೊ ಇದು ಬಳಸಿರುವಂಥ ಬಣ್ಣ ಯಾವುದು ಸರ್? ಇದು ಕನ್ನಡ ಬರಲ್ಲ. ಓಕೆ, ಸ್ವಲ್ಪ ಬರ್ತದೆ. ಈ ಬಣ್ಣ ಯಾವುದು ಸರ್ ಇದು ಇಲ್ಲಿ ಬಳಸಿರುವಂಥದ್ದು? ಅದೇ ಬಣ್ಣ, ಅದೇ ಮೇಲೆ ಹಾಕ್ತೀನಿ. ಇದು ಒಳಗಡೆ ಬೂದಿ ಇದೆಯಾ ಸರ್? ಬೂದಿ ಹಾಕ್ತೀರಾ? ಸೊ ಇಲ್ಲಿ ಅವರು ತೋರಿಸಿರುವ ಹಾಗೆ ಈ ರೀತಿಯಾದಂಥ ಒಂದು ಬಣ್ಣವನ್ನು ಕೂಡ ಬಳಸ್ತಾ ಇದ್ದಾರೆ. ಬಣ್ಣ ಅದೇ ನೋಡಿ, ಈ ಬಣ್ಣವನ್ನು ಬಳಸ್ತಾ ಇರುವಂಥದ್ದು ಯೂನಿಟಿಂಟ್ ಅಂತ ಹೇಳಿ. ನಾನೀಗ 300 ರೂಪಾಯಿ ಕೊಂಡುಕೊಂಡು ಈ ಮಡಿಕೆಯನ್ನು ಕೂಡ ತೆಗೆದುಕೊಂಡಿದ್ದೇನೆ. ಸೊ ಇದು ಮಣ್ಣಿನ ಅಥವಾ ಇದರಲ್ಲಿ ಬಳಸಿರುವಂಥ ಬಣ್ಣ ಯಾವ ರೀತಿಯಾಗಿ ಏನೋ ಆರೋಗ್ಯಕ್ಕೆ ಏನಾದರೂ ಸಮಸ್ಯೆ ಉಂಟಾಗ್ತಿದೆ ಅನ್ನುವಂಥದ್ದನ್ನು ಕೂಡ ನೋಡೋಣ. ಯಾಕಂದರೆ ಮಣ್ಣಿನದೇ ಆಗಿದ್ದರೆ ಈಗ ಇದನ್ನು ನಾನು ಚೆಕ್ ಮಾಡ್ತೇನೆ. ಇದು ಮಡಿಕೆ, ಇಲ್ಲಿ ಒಳಗಡೆ ಇರುವಂಥದ್ದು ಕೂಡ ಬೂದಿ ಹಾಕಿ ಮಾಡುವಂಥದ್ದು. ಇದನ್ನು ಸ್ವತಃ ರಾಜಸ್ಥಾನದಿಂದ ಕೂಡ ಇಲ್ಲಿಗೆ ತೊಗೊಬರ್ತಾರೆ. ರಾಜಸ್ಥಾನದಿಂದ ತೊಗೊಬಂದು ಇಲ್ಲಿ ವ್ಯಾಪಾರವನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ನೀವು ಈ ರೀತಿಯಾದಂಥ ಮಡಿಕೆ ಇಲ್ಲಿಗೆ ಬೇಕು ಅಂದರೆ ಸೊ ತಾವು ಇಲ್ಲಿಗೆ ಬಂದು ನೋಡ್ಬೋದಾಗಿದೆ. ಇಲ್ಲಿ ಬಳಸಿರುವಂಥ ಬಣ್ಣದ ಸ್ವಲ್ಪ ಯಾವ ರೀತಿಯಾಗಿದೆ ಎನ್ನುವಂಥದ್ದು ಕೂಡ ನಾವು ತಿಳ್ಕೊಬೇಕಾಗಿದೆ. ಉಳಿದಂತೆ ಕೂಡ ಮಣ್ಣಿನಿಂದ ಮಾಡಿದರೂ ಸಹ ಅಲ್ಲಲ್ಲಿ ಒಂದಷ್ಟು ಮಿಕ್ಸ್ ಮಾಡಿರುವಂಥದ್ದು ಸಹ ಕಾಣ್ತಾ ಇರುವಂಥದ್ದು.
ಮೈಸೂರಿನ ಕಲಾಮಂದಿರದ ಪಕ್ಕದ ಫುಟ್ಪಾತ್ಗಳಲ್ಲಿ ಈಗ ಬಣ್ಣ ಬಣ್ಣದ ಮಡಿಕೆಗಳದ್ದೇ ಕಾರೋಬಾರು. ಗುಜರಾತ್ನಿಂದ ಬಂದ ಈ ಮಡಿಕೆಗಳು ನೋಡಲು ಬಹಳ ಸುಂದರವಾಗಿ ಕಾಣ್ತಾ ಇದ್ದಾವೆ. ಆದರೆ ಇವುಗಳ ಬಗ್ಗೆ ಸಾರ್ವಜನಿಕರಲ್ಲಿ ಒಂದು ಆತಂಕವಿತ್ತು. ಇವುಗಳಲ್ಲಿ ಗ್ರಾನೈಟ್ ಪೌಡರ್ ಅಥವಾ ರಾಸಾಯನಿಕ ಬಳಸಲಾಗಿದೆಯೇ ಎಂಬ ಅನುಮಾನದಿಂದ ದೂರು ಕೇಳಿಬಂದಿತ್ತು. ಈ ಸತ್ಯಾಸತ್ಯತೆ ತಿಳಿಯಲು ಮಾರಾಟ ಮಾಡುವ ಸ್ಥಳಕ್ಕೆ ಆಂದೋಲನ ತಂಡ ತೆರಳಿ ಖರೀದಿಸಿ ಪರಿಶೀಲಿಸಲಾಯಿತು. ನಂತರ ನಮ್ಮ ತಂಡ ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಮೈಸೂರಿನ ಹೆಬ್ಬಾಳದಲ್ಲಿರುವ ಪರಿಣಿತರ ಬಳಿ ತೆರಳಲಾಯಿತು. ಮೊದಲಿಗೆ ನಮ್ಮ ತಂಡ ವಿಜ್ಞಾನ ಲೇಖಕರಾದ ಕೊಳ್ಳೇಗಾಲ ಶರ್ಮಾ ಮೊರೆ ಹೋಯಿತು. ಬಹುಶಃ ಇದು ಜೇಡಿ ಮಣ್ಣು ಅಂತ ನನಗನ್ನಿಸುತ್ತೆ ಒಳಗಡೆ ಇರುವಂಥದ್ದು. ಯಾಕಂದರೆ ನೀವು ನೋಡಿದಾಗ ಕಪ್ಪಾಗಿದೆ, ಮತ್ತು ಅದು ಎಲ್ಲ ಕಡೆಯಲ್ಲೂ ಒಂದೇ ಸಮನಾಗಿ ಇಲ್ಲ. ಸೊ ಹಾಗಾಗಿ 3 ಲೇಯರ್ಸ್ ಇದೆ. 3 ಲೇಯರ್ಸ್ ಅಂದರೆ ಒಳಗಡೆ ಒಂದು ಲೇಯರು, ಹೊರಗಡೆ ಒಂದು ಮತ್ತೊಂದಿದೆ. ಸೊ ಹಾಗೆ ಒಳಗಡೆನೂ ಅವರು ಯಾವುದೋ ಒಂದು ಮಣ್ಣು ಅಥವಾ ಬಣ್ಣನೋ ಹಾಕಿದ್ದಾರೆ, ಹೊರಗಡೆನೂ ಒಂದು ಬಣ್ಣ ಹಾಕಿದ್ದಾರೆ. ಈ ಬಣ್ಣನ ನೀವು ಯೂನಿಟಿಂಟ್ ಅನ್ನೋ ಬಣ್ಣ ಅಂತಂದ್ಬಿಟ್ಟು ನೀವು ತೋರಿಸಿದ್ರಿ. ಯೂನಿಟಿಂಟ್ ಆಯಿತು ಅಂತಂದರೆ ಅದು ಸಿಂಥೆಟಿಕ್ ಬಣ್ಣ. ಅದನ್ನು ನಾವು ನೀರಲ್ಲೂ ಉಪಯೋಗಿಸ್ಬೇಕಾದ್ರೆ ಪರೀಕ್ಷೆ ಮಾಡಿಯೇ ಉಪಯೋಗಿಸ್ಬೇಕು. ಇಲ್ಲದೆ ಹೋದರೆ ಅದು ಏನು ನಮಗೆ ತೊಂದರೆ ಕೊಡುತ್ತೆ ಅಂತ ಅನ್ನೋದು ಗೊತ್ತಿಲ್ಲ. ಓಕೆ, ಸೊ ಈ ಬಣ್ಣವನ್ನು ಸಾಧಾರಣವಾಗಿ ಆಹಾರದ ಇದರಲ್ಲಿ ಉಪಯೋಗಿಸಿದಲ್ಲ. ಆದರೆ ಈ ಬಣ್ಣ ಬಹಳ ಗಟ್ಟಿಯಾಗಿ ಎದ್ದು ಕಾಣುವಂಥ ಬಣ್ಣ. ಸೊ ಈಗ ನಾವು ವಿಗ್ರಹಗಳಲ್ಲಿ, ಮೂರ್ತಿಗಳಲ್ಲಿ ಇದರಲ್ಲೆಲ್ಲ ಬಳಸೋದಕ್ಕೆ ಓಕೆ, ಆದರೆ ಮಡಿಕೆಗೆ ಬಳಸ್ಬೋದೋ ಇಲ್ಲವೋ, ಬಹುಶಃ ಬಳಸೋದು ಸರಿಯಲ್ಲ. ನಾವು ಸಾಧಾರಣವಾಗಿ ಬಳಸುವಂತಹ ಆಹಾರದ ಬಣ್ಣಗಳು ಅಲ್ಲ. ಈಗ ನೀವು ಸಾಧಾರಣ ಮಡಿಕೆನಲ್ಲೂ ಕೆಮ್ಮಣ್ಣಲ್ಲೇ ಬಣ್ಣ ಹಾಕ್ತಾರೆ. ಆ ಬಣ್ಣ ಆದರೆ ಓಕೆ, ಆದರೆ ಇದು ಅದಲ್ಲ. ಒಂದೇನಂತಂದರೆ ಒಳಗಡೆ ಬಣ್ಣ ಇಲ್ಲದೆ ಇರೋದ್ರಿಂದ ಬಹುಶಃ ನೀರು ಹಾಕಿಟ್ರೆ ಏನೂ ತೊಂದರೆ ಆಗೋದಿಲ್ಲ ಅಂತ ನನಗನ್ಸುತ್ತೆ. ಅಂದರೆ ಆ ಬಣ್ಣ ಅದಕ್ಕೆ ಸೇರೋದಿಲ್ಲ. ಆದರೆ ಇಲ್ಲಿ ಅಂಚಲ್ಲಿ ಮತ್ತೊಂದರಲ್ಲಿ ಇದೆ. ಸೊ ಹಾಗಾಗಿ ಎಷ್ಟು ಅದಕ್ಕೆ ಸೇರುತ್ತೆ ಅಂತ ಅನ್ನೋದು ನಮಗೆ ಗೊತ್ತಾಗೋದಿಲ್ಲ. ಸೊ ಅದನ್ನು ನಾವು ಒಂದು ಸರ್ತಿ ಗಮನಿಸ್ಕೊಂಡು ಮಾಡಬೇಕು. ಮಡಿಕೆ ನಿಜವಾದ ಮಡಿಕೆಲಾಯಿತು ಅಂದರೆ ಅದರಲ್ಲಿ ತೂತು ತುಂಬ ಸ್ವಲ್ಪ ದೊಡ್ಡದಾಗಿರುತ್ತೆ, ಇಷ್ಟು ನೈಸಾಗಿರಲ್ಲ. ಇದರಲ್ಲಿ ನೀವು ನೀರು ಹಾಕಿದ್ರೆ ಸಾಕಷ್ಟು ಮಡಿಕೆಯಲ್ಲಿ ಆಗೋಷ್ಟು ತಣ್ಣಗಾಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಅದು ಪರೀಕ್ಷೆ ಮಾಡಬೇಕು. ಆದರೆ ಮಡಿಕೆಯಲ್ಲಿ ಹಾಕ್ತು ಅಂದರೆ ಭಾಳ ಬೇಗ ತಣ್ಣಗಾಗುತ್ತೆ. ಸೊ ಅದು ಒಂದು. ಸಿಮೆಂಟ್ ಆಯಿತು ಅಂದರೂ ನೀರು ಇಟ್ಕೊಳ್ಳೋದ್ರಲ್ಲಿ ಏನೂ ತೊಂದರೆ ಇಲ್ಲ. ನಾವು ಮನೆಯಲ್ಲಿ ನೀರನ್ನು ತೊಟ್ಟಿ ಮಾಡಿ ಅದರಲ್ಲಿ ಬಣ್ಣ ಹಾಕ್ಬಿಟ್ಟು ಸಿಮೆಂಟಲ್ಲಿ ನೀರು ತುಂಬಿಸಿಡ್ತೀವಿ, ಸಂಪಲ್ಲಿರುತ್ತೆ, ಎಲ್ಲದರಲ್ಲೂ ಇರುತ್ತೆ. ಅದ್ರ ಬಗ್ಗೆ ನಾವು ಕಾಳಜಿ ವಹಿಸೋದಿಲ್ಲ. ಹಾಗೆಯೇ ಇದರಲ್ಲೂ ಮಾಡ್ಬೋದು, ಬಳಸ್ಬೋದು. ಯಾಕಂದರೆ ಸಿಮೆಂಟ್ನಲ್ಲಿ ನಾವು ಈಗಾಗಲೇ ಬಳಸ್ಕೊಂಡು ಬಂದಿದ್ದೀವಿ. ಈ ಬಣ್ಣ ಇಲ್ಲದೆ ಹೋದರೆ ಸಿಮೆಂಟಿಂದಾದರೂ ಕೂಡ ನಾವು ಬಳಸ್ಬೋದು. ಇದು ಸಂಪೂರ್ಣ ಮಣ್ಣಿನ ಮಡಿಕೆಯಲ್ಲ. ಇದರಲ್ಲಿ ಮಣ್ಣಿನ ಜೊತೆಗೆ ಸಿಮೆಂಟ್ ಮಿಶ್ರಣ ಮಾಡಲಾಗಿದೆ. ಆದರೆ ಸಿಮೆಂಟ್ ಬಳಸಿರುವುದರಿಂದ ಹೆದರುವ ಅಗತ್ಯವಿಲ್ಲ. ಯಾಕಂದರೆ ನಮ್ಮ ಮನೆಯ ಟ್ಯಾಂಕ್ ಮತ್ತು ಸಂಪ್ಗಳು ಕೂಡ ಸಿಮೆಂಟ್ನಿಂದಲೇ ಮಾಡಲಾಗಿರುತ್ತದೆ. ಆದರೆ ಮಡಿಕೆಯ ಮೇಲಿರುವ ಆ ಕೆಂಪು ಬಣ್ಣ ಇದೆಯಲ್ಲ, ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಎಂದರು. ನಂತರ ನಮ್ಮ ತಂಡ ಈ ಬಗ್ಗೆ ಮತ್ತಷ್ಟು ವಿವರ ಪಡೆದುಕೊಳ್ಳಲು ಮೈಸೂರಿನ ಹೆಬ್ಬಾಳದಲ್ಲಿರುವ ಸಿವಿಲ್ ಇಂಜಿನಿಯರ್ ರಮೇಶ್ ಜೆ ಅವರ ನಿವಾಸಕ್ಕೆ ತೆರಳಿ ಪರೀಕ್ಷಿಸಿ ಮಾಹಿತಿ ಪಡೆದುಕೊಳ್ಳಲಾಯಿತು. ನೋಡಿ, ಇದು ಬೇಯಿಸಿದ ಮಣ್ಣು ಅಂದರೆ ಟೆರಕೋಟ ಅಂತಾರಲ್ಲ, ಮಡಕೆ ಅಂತಾರಲ್ಲ ಅದು. ಇದು ನಾರ್ಮಲ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್. ಈ ಆ್ಯಸಿಡ್ಡು ಇದಕ್ಕೆ ತೊಟ್ಟಿಕ್ಸಿದ್ರೆ ಏನಾಗುತ್ತೆ ಅಂದರೆ, ತೋರಿಸ್ತೀನಿ, ಇದು ಏನು ಕರಗಲ್ಲ. ಇದು ಹೆಂಗಿದೆ ಹಾಗೇ ಇರುತ್ತೆ. ಅದೇ ಇದು ನೊರೆ ಉಕ್ಕು ಬರ್ತದೆ. ಇದನ್ನು ತಯಾರಿಸಿರೋದು ಸಿಮೆಂಟಲ್ಲಿ. ಜೇಡಿ ಮಣ್ಣ ಬೇಯಿಸಿರ್ತಾರೆ. ಇದರಲ್ಲಿ ಕೆಂಪು ಮಣ್ಣು ಇದೆಯಲ್ಲ, ಅದು ಬಿಳಿ ಮಣ್ಣು. ಇದು ಒಳ್ಳೇದಾಗ ಕೆಟ್ಟದ ನಿಮ್ಮ ಪ್ರಶ್ನೆ. ಇದು ಆ್ಯಕ್ಚುಲಿ ಕೆಟ್ಟದಲ್ಲ, ಇದು ಕೆಟ್ಟದೇನಲ್ಲ, ಬಳಸ್ಬೋದು. ಇದರಲ್ಲಿ ಇಟ್ಟಿರೋ ನೀರು ಕುಡಿದ್ರೆ ನಿಮಗೆ ಯೂಶಲಿ ಸಾಮಾನ್ಯವಾಗಿ ನೀರು ಸಿಗೋದು ನಮಗೆ ಆಮ್ಲೀಯತೆ ಇರ್ತದೆ ನೀರಲ್ಲಿ, ಅಂದರೆ ಅಸಿಡಿಕ್ ಇರುತ್ತೆ. ಇದರಲ್ಲಿ ಹಾಕಿದ್ರೆ ನಿಮಗೆ ಆ್ಯಸಿಡ್ಡು ರಿಯಾಕ್ಟ್ ಆಗಿ ಪ್ರತ್ಯಾಮ್ಲ ಆಗುತ್ತೆ, ಆಲ್ಕಲೈನ್ ಆಗುತ್ತೆ. ನಿಮ್ಮ ದೇಹಕ್ಕೆ ಆಮ್ಲೀಯ ನೀರು ಒಳ್ಳೆಯದಲ್ಲ, ಪ್ರತ್ಯಾಮ್ಲ ಒಳ್ಳೆಯದು, ಆಲ್ಕಲೈನ್ ಒಳ್ಳೆಯದು. ಆದ್ದರಿಂದ ಒಳ್ಳೆಯದು. ಈ ಥರ ಮಾಡ್ಬೋದು. ನಾನು ಈ ಥರ ಮಾಡಿರೋದನ್ನು ಸಿಮೆಂಟಲ್ಲಿ ಮಾಡಿರೋದು ನೋಡಿದ್ದೀನಿ. ಬಳಕೆ ಮಾಡ್ಬೋದು, ಆದರೆ ಇದು ಬಣ್ಣ ಬೆಳೀದೆ ಆದರೆ, ಬಣ್ಣ ಇಲ್ಲದೆ ಆದರೆ ಬಳಕೆ ಮಾಡ್ಬೋದು.
ಒಳಭಾಗದಲ್ಲಿ ಬಣ್ಣ ಇದೆ. ಇಂಜಿನಿಯರ್ ರಮೇಶ್ ಜೆ ಅವರು ಪರೀಕ್ಷೆ ನಂತರ ಇದು ಸಿಮೆಂಟ್ ಮತ್ತು ಮರಳಿನ ಮಿಶ್ರಣದಿಂದ ಮಾಡಲ್ಪಟ್ಟಿದೆ ಎಂದು ದೃಢಪಟ್ಟಿದೆ. ಆದರೆ ಅಂತಿಮವಾಗಿ ಇವುಗಳಿಗೆ ಹೆಚ್ಚಿರುವ ರಾಸಾಯನಿಕ ಬಣ್ಣ ನೀರಿನ ಗುಣಮಟ್ಟದ ಮೇಲೆ ಪರಿಣಾಮ ಬೀರಬಹುದು ಎನ್ನುವುದನ್ನು ಮತ್ತೆ ಒತ್ತಿ ಹೇಳಿದರು. ಒಟ್ಟಾರೆಯಾಗಿ ಹೇಳುವುದಾದರೆ ಮೈಸೂರಿಗರೇ, ನೀವು ಈ ಮಡಿಕೆಗಳನ್ನು ಖರೀದಿಸಬಹುದು. ಆದರೆ ನೆನಪಿಡಿ, ಮಡಿಕೆಯ ಆಕರ್ಷಕ ಬಣ್ಣಕ್ಕೆ ಮರುಳಾಗಬೇಡಿ. ಸಾಧ್ಯವಾದಷ್ಟು ನೈಸರ್ಗಿಕ ಮಣ್ಣಿನ ಬಣ್ಣದ ಯಾವುದೇ ಕೆಮಿಕಲ್ ಪೇಂಟ್ ಇಲ್ಲದ ಮಡಿಕೆಗಳನ್ನು ಆರಿಸಿಕೊಳ್ಳುವುದು ನಿಮ್ಮ ಆರೋಗ್ಯಕ್ಕೆ ಹಿತಕಾರಿ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಪ್ರಶಾಂತ್ ಎನ್ ಮಲ್ಲಿಕ್, ಆಂದೋಲನ, ಮೈಸೂರು.